ಕಸ್ತೂರಿ ಅವರು ವೇದನಿಂದ ಬಯಸಿಕೊಂಡು ಹೋದ ಮೇಲೆ 2 ದಿನ ಆ ಮನೆ ಕಡೆ ತಲೆ ಹಾಕಿರಲಿಲ್ಲ. ಅಂದು ರಾತ್ರಿ ಎಲ್ಲರೂ ಇದ್ದಾಗ ಒಂದು ಉಪಾಯ ಯೋಚಿಸಿ ಬಂದ ಅವರು ಎಲ್ಲರೂ ಊಟ ಮಾಡುತ್ತಿರುವಲ್ಲಿಗೆ ಬಂದರು. ವೇದನು ಬಂದು ಅಲ್ಲಿ ಕುಳಿತಾಗ ಅವನ ಕಡೆ ನೋಡದೆ ಅಲ್ಲಿದ್ದ ಹರಿಶ್ಚಂದ್ರ ಅವರ ದೊಡ್ಡ ಅಣ್ಣನ ಜೊತೆ ಮಾತಿಗೆ ನಿಂತರು. ಅಣ್ಣ, ನನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ಇದ್ದೀನಿ ಅಂದಾಗ, ಹೋ ಒಳ್ಳೇದು ಮಾಡು. ಹುಡುಗನ್ನ ನೋಡಬೇಕಾ, ಇಲ್ಲ ನೀನೇ ನೋಡಿದ್ದೀಯಾ, ಅಥವಾ ನಿನ್ನ ಮಗಳೇ ಯಾರನ್ನಾದರೂ ಪ್ರೀತಿ ಮಾಡ್ತಿದ್ದಾಳಾ? ಇದೇನಣ್ಣ ಹೀಗೆ ಹೇಳ್ತೀಯ? ಸೋದರ ಹಳಿಯನ ಇಟ್ಕೊಂಡು ಬೇರೆ ಕಡೆ ಯಾಕೆ ಹುಡುಗನ ನೋಡಲಿ ಎಂದು ಅವರು ಹೇಳಿದಾಗ ಮನೆ ಮಂದಿಯೆಲ್ಲ ಆಶ್ಚರ್ಯಪಟ್ಟರು. ಏನು ಹೇಳ್ತಿದ್ದೀಯ ನೀನು ಅಂದರು ಪೂರ್ಣ. ಈ ಮನೆಗೆ ನನ್ನ ಮಗಳು ಸೊಸೆಯಾಗಿ ಬರಬೇಕು ಅಂತ ಆಸೆ ಪಡ್ತಿದ್ದೀನಿ. ನಿನ್ನ ಆಸೆ 4 ವರ್ಷದ ಹಿಂದೆಯೇ ಮಣ್ಣಾಗಿದೆ. ಇವಾಗ ಅದೆಲ್ಲ ಆಗಲ್ಲ, ಹರಿಶ್ಚಂದ್ರ ಅವರು ನುಡಿದರು. ಯಾಕೆ ಆಗಲ್ಲ? ಈ ಮನೆಯಲ್ಲಿ ಅವನು ಒಬ್ಬನೇನ ಇರೋದು? ಕಸ್ತೂರಿ, ನಿನ್ನ ಮಾತು ಏನು ಅಂತ ಸರಿಯಾಗಿ ಹೇಳು ಅಂದರು ಕುಸುಮ. ಅಂದರೆ ನಿಮ್ಮ ಮಗ ರಿಷಿಗೆ ನಮ್ಮ ಕವನನ ಮದುವೆ ಮಾಡಿಕೊಳ್ಳಿ ಅಂತ ಹೇಳ್ತಿರೋದು. ಅವರ ಮಾತಿಗೆ ಊಟ ಮಾಡುತ್ತಿದ್ದ ರಿಷಿಗೆ ನೆತ್ತಿಗತ್ತಿತ್ತು. ಎಲ್ಲರೂ ಅವನನ್ನೇ ನೋಡುತ್ತಿದ್ದರು ಆಶ್ಚರ್ಯದಿಂದ. ಅವನು ವೇದನ ಕಡೆ ದೊಡ್ಡ ಕಣ್ಣು ಬಿಟ್ಟು ನೋಡುತ್ತಿದ್ದ. ವೇದ ಮಾತ್ರ ಮುಖದಲ್ಲಿ ಚಿಕ್ಕ ನಗುವಿಟ್ಟುಕೊಂಡು ರಿಷಿಯನ್ನು ನೋಡುತ್ತಾ ನಸುನಗುತ್ತಾ ಕೈಕಟ್ಟಿ ಕುಳಿತಿದ್ದ. ರಿಷಿ ಏನೋ ಮಾಡೋದು ಅನ್ನುವಂತೆ ಕಣ್ಣು ಸನ್ನೆ ಮಾಡಲು ಅವನಿಗೆ ಕಣ್ಣಲ್ಲೇ ಧೈರ್ಯ ಹೇಳಿದ ವೇದ. ಕಸ್ತೂರಿ, ಏನು ಮಾತಾಡ್ತಿದ್ದೀಯ ನೀನು? ಮೊದಲೇ ಒಂದು ಸಲ ನಿನ್ನ ಮಗಳು ಮಾಡಿದ ಅವಾಂತರದಿಂದ ನನ್ನ ಮಗ ಇತ್ತೀಚೆಗೆ ಹೊರಗೆ ಬಂದು ಜೀವಿಸ್ತಾ ಇದ್ದಾನೆ. ಇದರ ಮಧ್ಯೆ ನೀನು ಏನೇನೋ ಹೇಳಬೇಡ, ಅದೆಲ್ಲ ಆಗೋ ಮಾತಲ್ಲ. ಕುಸುಮ ಅವರು ಅಂದಾಗ, ಯಾಕಾಗಲ್ಲ? ಅವಾಗೇನೋ ಅವಳು ಚಿಕ್ಕವಳು ಇದ್ಲು, ಹಾಗೆ ಮಾತಾಡಿದ್ಲು. ಇವಾಗ ಆ ಮಾತೆಲ್ಲ ಯಾಕೆ? ನೀನು ಏನೇ ಹೇಳಿದ್ರು ನಾವು ಯಾರೂ ಇದಕ್ಕೆ ಒಪ್ಪೋದಿಲ್ಲ ಅಂದರು ಜಾನಕಿ. ಯಾಕೆ? ನೋಡಿದ್ಯಾ ಅಮ್ಮ, ನೀನು ಅಪ್ಪ ಇದ್ದರೂ ಈ ಮನೆಯಲ್ಲಿ ನಮಗೆ ಬೆಲೆ ಇಲ್ಲ. ನನ್ನ ಮಗಳನ್ನು ತವರಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಆಸೆ ಇರಲ್ವ ನನಗೆ? ನೋಡು ಇವರನ್ನು. ಕುಸುಮ, ನಿನ್ನ ಮಗನ ಒಂದು ಮಾತು ಕೇಳು. ಅತ್ತೆ, ಅವನು ಇಲ್ಲೇ ಇದ್ದಾನೆ, ನೀವೇ ಕೇಳಿ. ನಾನಾಗಲಿ ಯಾರೇ ಆಗಲಿ ನಮ್ಮ ಮಕ್ಕಳು ಒಪ್ಪಿದ ಹುಡುಗಿಯರ ಜೊತೆಗೆ ಮದುವೆ ಮಾಡಿರೋದೆ, ಅದು ನಿಮಗೂ ಗೊತ್ತು. ಕೇಳಿ, ಅವನು ಇಲ್ಲೇ ಇದ್ದಾನೆ ಅಂದಾಗ ನೀನು ಏನು ಹೇಳ್ತೀಯ ರಿಷಿ ಅಂದರು ಪೂರ್ಣ. ಚಿಕ್ಕಪ್ಪ, ಅತ್ತೆ ಹೇಳಿದ್ದು ನಾನು ಕಲ್ಪನೆ ಕೂಡ ಮಾಡ್ಕೊಳ್ಳೋದಿಲ್ಲ. ಅದೆಲ್ಲ ಆಗೋದೇ ಇಲ್ಲ. ಯಾಕಾಗಲ್ಲ? ನನ್ನ ಮಗಳಿಗೇನು ಕಡಿಮೆ ಆಗಿದೆ? ಅತ್ತೆ, ನಿಮ್ಮ ಮಗಳಿಗೇನು ಕಡಿಮೆ ಆಗಿಲ್ಲ, ಆದರೆ ಅವಳು ನನಗೆ ಯಾವತ್ತೂ ಮ್ಯಾಚ್ ಆಗಲ್ಲ. ನನಗೆ ಇಷ್ಟ ಇಲ್ಲ ಅಷ್ಟೇ. ರಿಷಿ, ಸರಿಯಾದ ಕಾರಣ ಹೇಳು ಅಂದರು ಹರಿಶ್ಚಂದ್ರ ಅವರು. ಅಪ್ಪ, ವೇದ ಜೊತೆ ಅಷ್ಟು ಚೆನ್ನಾಗಿ ಇದ್ದವಳು ಎಂಗೇಜ್ಮೆಂಟ್ ಹಿಂದಿನ ದಿನ ಮದುವೆ ಬೇಡ ಅಂತ ಅಂದ್ಲು. ಇನ್ನು ನಾನೇನಾದರೂ ಮದುವೆ ಅಂತ ಹೋದರೆ ಮದುವೆ ಮುಂಚೆ ಹೋಗ್ತಾಳೋ ಇಲ್ಲ ಮದುವೆ ಆದಮೇಲೆ ಹೋಗ್ತಾಳೋ? ರಿಷಿ ಮಾತಾಡುವಾಗ ಎಚ್ಚರ ಇರಲಿ ಅಂದ ರಕ್ಷಿತ್. ಅಣ್ಣ, ನಾನು ಹೇಳಿದ್ದು ತಪ್ಪಿದ್ಯಾ? ತಪ್ಪಿಲ್ಲ, ಆದರೆ ಹೇಳೋ ರೀತಿ ಸರಿಯಿಲ್ಲ. ಸರಿ, ಅದೆಲ್ಲ ನನಗೆ ಗೊತ್ತಿಲ್ಲ, ಆದರೆ ನನಗೆ ಈ ಮದುವೆ ಬೇಡ ಅಷ್ಟೇ ಅಂದ ರಿಷಿ. ಕೇಳಿಸ್ಕೊಂಡ್ರ ಅತ್ತೆ? ನಮ್ಮ ಮಕ್ಕಳ ವಿರುದ್ಧ ನಾವು ಮದುವೆ ಮಾಡೋಕ್ಕೆ ಆಗಲ್ಲ ಅಂದರು ಕುಸುಮ. ಅಂದರೆ ನನ್ನ ಮಾತಿಗೆ ಈ ಮನೆಯಲ್ಲಿ ಒಂದು ಚೂರು ಬೆಲೆ ಇಲ್ಲ. ಅಣ್ಣ, ನಿಮ್ಮ ಮಗನಿಗೆ ನೀವಾದರೂ ಒಂದು ಮಾತು ಹೇಳಿ. ಕಸ್ತೂರಿ, ಸುಮ್ಮನೆ ಯಾಕೆ ಹೀಗೆ ನಡ್ಕೊಳ್ತೀಯ? ಒಂದು ಕೆಲಸ ಮಾಡೋಣ, ನಿನ್ನ ಮಗಳಿಗೆ ಒಳ್ಳೆ ಹುಡುಗನ ನಾವೇ ನೋಡ್ತೀವಿ ಬಿಡು ಅಂದರು ಶರತ್. ಅದೆಲ್ಲ ಏನೂ ಬೇಡ, ರಿಷಿ ಜೊತೆ ಕವನ ಮದುವೆ ಮಾಡಲೇಬೇಕು ಅಂದರು ಹಠಕ್ಕೆ ಬಿದ್ದವರಂತೆ. ಛೆ ಅಂದ ಕುಸುಮ ಅವರು ವೇದನ ಕಡೆ ನೋಡಲು ಬೇಡ ಅಂತ ಅನ್ನುವಂತೆ ಸನ್ನೆ ಮಾಡಿ ಹೇಳಿದ. ಅವರು ತಲೆ ಆಡಿಸಿದವರೇ. ನೋಡು ಕಸ್ತೂರಿ, ಯಾರು ಏನೇ ಹೇಳಿದ್ರು ನಾನು ನಮ್ಮ ಮಕ್ಕಳ ಖುಷಿಗೆ ಮೊದಲು ಬೆಲೆ ಕೊಡೋದು ಅಂದರು. ಹೌದು, ನಮ್ಮ 6 ಜನ ಗಂಡು ಮಕ್ಕಳು 3 ಹೆಣ್ಣು ಮಕ್ಕಳಲ್ಲಿ ಅವರು ಇಷ್ಟಪಟ್ಟವರ ಜೊತೆ ಅವರ ಮದುವೆ ಮಾಡೋದು ಅಂದರು ಜಾನಕಿ. ಅದಕ್ಕೆ ನನ್ನ ಮಗಳನ್ನು ಬೇಡ ಅಂತೀಯಾ? ನೋಡಿ ಅತ್ತೆ, ನಾನು ಈ ಮದುವೆ ಆಗಲ್ಲ. ಬೇಕಿದ್ರೆ ಯಾವುದಾದ್ರೂ ಮಠಕ್ಕೆ ಸೇರಿಕೊಂಡು ಸನ್ಯಾಸಿ ಆಗ್ತೀನಿ ಅಂದ. ರಿಷಿ ಮಾತಿಗೆ ನಕ್ಕು ಮೇಲೆದ್ದು ನಿಂತ ವೇದ. ರಿಷಿ, ನೀನು ಯಾವ ಮಠ ಸೇರೋದೇನೋ ಬೇಡ. ದೊಡ್ಡಮ್ಮ, ರಿಷಿ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದಾನೆ, ಆ ಹುಡುಗಿ ಕೂಡ ಅಂದ. ವೇದನ ಮಾತು ಕೇಳಿ ಎಲ್ಲರೂ ಆಶ್ಚರ್ಯದಿಂದ ರಿಷಿ ಹಾಗೂ ವೇದನ ಮುಖವನ್ನು ನೋಡುತ್ತಿರಲು, ಯಾರು ಹುಡುಗಿ ಅಂದರು ಕುಸುಮ. ಎಲ್ಲ ಗೊತ್ತಾಗುತ್ತೆ ಇಷ್ಟರಲ್ಲೇ. ರಿಷಿ, ವಂದನ ಮದುವೆ ಮಾಡೋಣ. ವಂದನ ಮುಖ ವೇದನ ಮಾತು ಕೇಳಿ ಬೆವರಿಟ್ಟಿತು. ವೇದ, ಅದೇನು ಸರಿಯಾಗಿ ಹೇಳು, ನಾವು ಹುಡುಗಿ ಬಗ್ಗೆ ತಿಳ್ಕೊಳ್ತೀವಿ, ಮತ್ತೆ ಇಷ್ಟು ಬೇಗ ವಂದನ ಮದುವೆ ಯಾಕೆ? ಹುಡುಗ ಯಾರು? ಅಮ್ಮ, ರಿಷಿ ಇಷ್ಟಪಟ್ಟ ಹುಡುಗಿ ನಿಮಗೂ ಗೊತ್ತು ಯಾರು ಅಂದರು ಎಲ್ಲ ಒಟ್ಟಿಗೆ. ಪೂರ್ಣಿಮಾ ಅಂದವ. ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಇಷ್ಟಪಡ್ತಾ ಇದ್ದಾರೆ ಅಂದಾಗ, ಹೋ ಇದೆಲ್ಲ ನಿನ್ನ ಹೆಂಡತಿ ಪ್ಲಾನ್ ಅನಿಸುತ್ತೆ.
ಅವಳು ಒಬ್ಬಳೆ ಬಿಕಾರಿ ಸಾಲದು ಅಂತ ಇನ್ನೊಬ್ಬಳನ್ನು ಅವಳ ಜೊತೆ ಈ ಮನೆಗೆ ಸೇರಿಸ್ತಾ ಇದ್ದಾಳೆ. ಕಸ್ತೂರಿ ನಾಲಿಗೆ ಮೇಲೆ ನಿಗಾ ಇರಲಿ. ನನ್ನ ಸೊಸೆ ಬಗ್ಗೆ ಇನ್ನೊಂದು ಮಾತು ಮಾತಾಡಿದ್ರು ಸರಿ ಇರಲ್ಲ ನೋಡು. ನಾವೆಲ್ಲ ಏನೋ ಮೊದಲಿಂದಾನು ಸುಪ್ಪತ್ತಿಗೆಯಲ್ಲಿ ಬೆಳೆದವರಲ್ಲ. ನಾವು ಮಿಡಲ್ ಕ್ಲಾಸ್ನವರು. ನಮಗೆಲ್ಲ ಇಷ್ಟು ದಿನ ಅಂದಿದ್ದು ಸಾಲದು ಅಂತ ನಮ್ಮ ಸೊಸೆಯರಿಗೂ ಅನ್ನೋಕೆ ಬರಬೇಡ. ನಮ್ಮ ಮಕ್ಕಳ ಖುಷಿ ಒಂದೇ ನಮಗೆ ಮುಖ್ಯ. ನೀನು ಇದರಲ್ಲೂ ನಿನ್ನ ದರ್ಪ ತೋರಿಸ್ಬೇಡ ಅಂತ ಕೋಪದಲ್ಲಿ ಹೇಳಿದರು ಅಹಲ್ಯ. ಹೌದು ಅಕ್ಕ, ನೀವು ಹೇಳಿದ್ದು ಸರಿ ಇದೆ. ಇಷ್ಟು ವರ್ಷ ನಮಗೆ ಅಂದಿದ್ದು ಸಾಲದು ಅಂತ ಇವಾಗ ಬಂದಿರೋ ನಮ್ಮ ಸೊಸೆಯರ ಮೇಲೂ ಇವರ ಜೋರು ನಡೀತಿದೆ. ನಾವೇ ಅವರಿಗೆ ಏನು ಅನ್ನಲ್ಲ. ಆದರೆ ಇವರದ್ದು ಇಷ್ಟು ವರ್ಷ ಆದರೂ ನಿಂತಿಲ್ಲ. ಅತಿ ಆಯಿತು ಅಂದರು ಜಾನಕಿ. ನೋಡು ಕಸ್ತೂರಿ, ನನ್ನ ಮಗ ಒಪ್ಪಿದ್ರೆ ಕೂಲಿ ಮಾಡುವವರ ಮಗಳನ್ನು ಬೇಕಿದ್ರೆ ಸೊಸೆ ಮಾಡ್ಕೊತೀನಿ. ನಿನ್ನ ಮಗಳನ್ನು ಒಪ್ಪಿದ್ರೆ ಅವಳ ಜೊತೆನೇ ಮದುವೆ ಮಾಡ್ತೀನಿ. ಆದರೆ ನೀನು ಬಲವಂತ ಮಾಡಬೇಡ ಅಂದರು ಕುಸುಮ ಅವರು. ಅಮ್ಮ, ನಾನು ಈ ಜನ್ಮದಲ್ಲಿ ಮದುವೆ ಆಗದೇ ಇದ್ದರೂ ಹಾಗೆ ಇರ್ತೀನಿ. ಕವನನ ಆಗಲ್ಲ. ನಾನು ಪೂರ್ಣೆಯನ್ನು ಪ್ರೀತಿ ಮಾಡ್ತಿದ್ದೀನಿ. ಅದರಲ್ಲಿ ಅತ್ತಿಗೆದು ಏನು ತಪ್ಪಿಲ್ಲ. ಪಾಪ ಅವರಿಗೆ ಆ ವಿಷಯ ಗೊತ್ತಾಗಿದ್ದೇ ಇತ್ತೀಚೆಗೆ ಅಂದ ರಿಷಿ. ಸರಿ, ನೀನು ಮದುವೆ ಆಗಬೇಡ. ಹಾಗೆ ನಿನ್ನ ಚಿಕ್ಕ ತಂಗಿಗೂ ಹೇಳು ನನ್ನ ಮಗನಿಂದ ದೂರ ಇರೋಕೆ. ನಾನು ಅವಳನ್ನು ಮನೆ ಸೊಸೆ ಅಂತ ಒಪ್ಪಿಕೊಳ್ಳೋದಿಲ್ಲ ಅಂತ ಕಸ್ತೂರಿ ಅಂದಾಗ ಎಲ್ಲರೂ ಆಶ್ಚರ್ಯಪಟ್ಟರು. ಅಂದರೆ ಏನು ನಿನ್ನ ಮಾತಿನ ಅರ್ಥ ಅಂದರು ಜಾನಕಿ. ನಿನ್ನ ಮಗಳು ನನ್ನ ಮಗನನ್ನು ಪ್ರೀತಿ ಮಾಡ್ತಾ ಇದ್ದಾಳೆ, ಅದು ನಿಮಗೆ ಗೊತ್ತಿಲ್ಲ. ಆದರೆ ನಿಮ್ಮ ಮನೆ ಮಕ್ಕಳ ಎಲ್ಲರ ಕುಮ್ಮಕ್ಕೂ ಇದೆ, ಅದು ಎಲ್ಲರಿಗೂ ಗೊತ್ತಿದೆ. ನನ್ನ ಮಗಳು ಈ ಮನೆ ಸೊಸೆ ಆದರೆ ಅವಳು ನನ್ನ ಮನೆ ಸೊಸೆ ಆಗ್ತಾಳೆ ಅಂದರು ಗತ್ತಿನಿಂದ. ರಿಷಿ, ಶ್ರೇಯಾ ಅವರು ಇಷ್ಟಪಟ್ಟವರ ಜೊತೆ ಅವರ ಮದುವೆ ಆಗುತ್ತೆ. ಅದನ್ನು ಯಾರು ತಪ್ಪಿಸೋಕೆ ಆಗಲ್ಲ ಅಂದ ವೇದ. ಶ್ರೇಯಾ ಕಾರ್ತಿ ಮದುವೆ ಹಾಗೆ ಆಗುತ್ತೆ, ಅದನ್ನು ಯಾರು ತಪ್ಪಿಸೋಕೆ ಆಗಲ್ಲ. ಹಾಗೆ ರಿಷಿ ಮದುವೆ ಪೂರ್ಣಿ ಜೊತೆ ಆಗೋದು, ಅದನ್ನು ಎಲ್ಲರೂ ನೋಡ್ತೀರಾ ಅಂದವ. ಹೇ ಬಂಗಾರಿ, ಊಟಕ್ಕೆ ನೀಡಮ್ಮ ಅಂದು ಕುಳಿತವನೇ, ಈ ದೊಂಬರಾಟ ಏನು ನೋಡ್ತಿದ್ದೀರಾ? ಎಲ್ಲ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಇದೆಲ್ಲ ಇತ್ತೀಚೆಗೆ ಈ ಮನೆಯಲ್ಲಿ ಸರ್ವೇ ಸಾಮಾನ್ಯ ಆಗಿದೆ ಅಂದ ವೇದ ಸ್ವಲ್ಪ ಜೋರಾಗಿ. ಎಲ್ಲರೂ ಇನ್ನೂ ಹಾಗೆ ಇದ್ದಿದ್ದು ನೋಡಿ ನಿಮಗೆ ಎಲ್ಲರಿಗೂ ಹೇಳ್ತಾ ಇರೋದು, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ. ಇನ್ನು ಗರಬಡಿದವರ ಥರ ಯಾಕೆ ನಿಂತಿದ್ದೀರಾ? ವೇದ ಜೋರಾಗಿ ಹೇಳಿದ. ಎಲ್ಲ ಅವರು ಮಾಡುತ್ತಿದ್ದ ಕೆಲಸದ ಕಡೆ ಗಮನ ವಹಿಸಿದರು. ಖುಷಿ, ರಿಯಾ, ಬಿಂದು ಎಲ್ಲರಿಗೂ ಊಟಕ್ಕೆ ಬಡಿಸುತ್ತಾ ಇರಲು ಅಹಲ್ಯ, ಜಾನಕಿ ಅಡುಗೆ ಮನೆಯಲ್ಲಿ ಮಾತನಾಡುತ್ತಾ ಕುಳಿತರು. ಕುಸುಮ ಅವರು ತಮ್ಮ ಅತ್ತೆ ಮಾವ, ಗಂಡ ಹಾಗೂ ಮೈದುನರ ಜೊತೆ ವೇದ ಹೇಳಿದ ವಿಷಯ ಮಾತನಾಡುತ್ತಾ ಕುಳಿತರೆ. ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತೆ ವಾಪಸ್ ತಮ್ಮ ಮನೆಗೆ ನಡೆದರು ಕಸ್ತೂರಿ. ಇದೆಲ್ಲದರ ಮಧ್ಯೆ ಮುಖ ಹಿಡಿದು ಕುಳಿತಿದ್ದರು ಶ್ರೇಯಾ, ವಂದನ, ರಿಷಿ. ಮೊದಲು ಹೊಟ್ಟೆಗೆ ಅನ್ನ ಹಾಕೊಳ್ಳಿ, ಆಮೇಲೆ ಯೋಚನೆ ಮಾಡಿ ಅಂದ ರಕ್ಷಿತ್. ಅವನ ಮಾತಿಗೆ ತಟ್ಟೆಯಲ್ಲಿ ಕೈಯಾಡಿಸುತ್ತಾ ಕುಳಿತರು ಎಲ್ಲ. ರೂಮಲ್ಲಿ ಅಳುತ್ತಾ ಕುಳಿತಿದ್ದಳು ಶ್ರೇಯಾ. ಅವಳ ಸುತ್ತುವರೆದು ಅವಳನ್ನು ಸಮಾಧಾನ ಮಾಡುತ್ತಿದ್ದರು ಅವಳ ಅಣ್ಣಂದಿರು, ಅಮ್ಮಂದಿರು. ನೀನು ಕಾರ್ತಿ ಪ್ರೀತಿ ಮಾಡ್ತಿದ್ರಿ ಅಂತ ನಮ್ಮತ್ರ ಮೊದಲೇ ಒಂದು ಮಾತು ಹೇಳಿಲ್ಲ. ಇವರು ಯಾರು ಕೂಡ ಹೇಳಿಲ್ಲ ಅಂದರು ಜಾನಕಿ. ಹೀಗೆ ಉಲ್ಟಾ ಹೊಡೆಯುತ್ತೆ ಅಂತ ಯಾರಿಗೇನು ಗೊತ್ತಿತ್ತು? ಅತ್ತೆ ಬಂದು ಎಲ್ಲರನ್ನ ಹಳೋ ಥರ ಮಾಡಿದ್ರು ಅಂದ ಶಶಾಂಕ್. ರಿಷಿ, ನಿನ್ನ ಕತೆ ಏನು ಅಂದರು ಕುಸುಮ ಅವರು. ಮುಖ ಬಿಟ್ಟು ಸಪ್ಪಗೆ ಕುಳಿತಿದ್ದ ರಿಷಿ. ನಾನು ಕವನನ ಮದುವೆ ಹಾಕ್ತೀನಿ ಅಂದಾಗ ಎಲ್ಲರೂ ಅವನನ್ನೇ ಆಶ್ಚರ್ಯದಿಂದ ನೋಡಿದ್ರು. ಅಳುತ್ತಿದ್ದ ಶ್ರೇಯಾ ಅವಳು ತಲೆ ಎತ್ತಿ ಅವನ ಕಡೆ ನೋಡಲು, ನಿಂಗೇನು ತಲೆ ಕೆಟ್ಟಿದ್ಯಾ ಅಂದಳು ಬಿಂದು. ಅತ್ತಿಗೆ, ಇವಾಗ ನಾನು ಬೇಡ ಅಂದರೆ ಆ ಅತ್ತೆ ಕಾರ್ತಿ ಶ್ರೇಯಾ ಮದುವೆ ಆಗೋಕೆ ಬಿಡಲ್ಲ. ಇವಾಗಲೇ ಹೀಗೆ ಅಳ್ತಾ ಇದ್ದಾಳೆ, ಇನ್ನು ಕಾರ್ತಿಯಿಂದ ದೂರ ಆದರೆ? ಬೇಡ ಅಣ್ಣ, ನನ್ನಿಂದ ನಿಂಗೆ ಯಾವ ನೋವು. ನೀನು ಪೂರ್ಣಿಯವರ ಜೊತೆ ಮದುವೆ ಮಾಡ್ಕೊ, ನಾನೇ ಮರೀತೀನಿ ಅಂದಳು ಕಣ್ಣು ಒರೆಸಿಕೊಂಡು. ಬೇಡಮ್ಮ, ನೀನು ಅವನು 2 ವರ್ಷದಿಂದ ಇಷ್ಟಪಡ್ತಿದ್ದೀರಾ. ಜೀವನ ಪೂರ್ತಿ ಜೊತೆಗೆ ಇದ್ದರೆ ಚಂದ. ನಮ್ಮದೇನು ಇತ್ತೀಚೆಗೆ ಶುರುವಾಗಿದ್ದು ಅಂದವನ ಧ್ವನಿಯಲ್ಲಿ ಬೇಸರವೇ ಇದ್ದಿದ್ದು. ಅವಳು ಅಳುತ್ತಾ ರಿಷಿ ಎದೆಗೊರಗಿದಾಗ ಜಾನಕಿ, ಅಹಲ್ಯ, ಕುಸುಮ ಅವರು ಕಣ್ಣು ತುಂಬಿಕೊಂಡಿದ್ದರು. ಅವಳ ತಲೆ ಸವರಿದ ಕುಸುಮ ಅವರು, ಅವನು ಹೇಳೋದು ಸರಿ ಇದೆ. ನಿನ್ನ ಆಸೆ, ನಿನ್ನ ಪ್ರೀತಿ ನಿಂಗೆ ಸಿಗುತ್ತೆ, ಅಳಬೇಡ ಅಂದು ಅವಳ ಹಣೆಗೆ ಮುತ್ತಿಟ್ಟಿದ್ದರು. ಓಲ್ಡಾನ್, ಏನಿದು ಈ ಥರ ಫ್ಯಾಮಿಲಿ ಡ್ರಾಮಾ ಮಾಡ್ತಿದ್ದೀರಾ? ಇಲ್ಲಿ ಯಾರು ಯಾರನ್ನ ಬಿಟ್ಟುಕೊಡೋದು ಬೇಡ. ಶ್ರೇಯಾ, ನೀನು ಅಳಬೇಡ. ನಿನ್ನ ಮದುವೆ ನನ್ನ ಗೆಳೆಯ ಕಾರ್ತಿ ಜೊತೆಗೆ ಆಗೋದು. ಆ್ಯಂಡ್ ನೀನು ಪೂರ್ಣಿಮಾ ಜೊತೆ ಮದುವೆ ಆಗೋದು. ರೆಡಿ ಆಗಿರು. ವೇದ, ಅವರ ಅಮ್ಮ ಹೇಳಿದ್ದು ಕೇಳಿಸ್ಕೊಂಡೆ ಅಲ್ವಾ? ಚಿಕ್ಕಮ್ಮ, ಅದೆಲ್ಲ ನಾನು ನೋಡ್ಕೊಳ್ತೀನಿ. ಇವನು ಒಪ್ಪಿದ್ರು ಇವನನ್ನು ಮದುವೆ ಆಗೋಕೆ ಅವರ ಮಗಳು ಅಂದರೆ ಕವನ ಒಪ್ಪೋದಿಲ್ಲ. ಸೊ ಡೋಂಟ್ ವರಿ. ನೀನು ಹೇಗೆ ಹೇಳ್ತೀಯೋ ಅವಳು ಒಪ್ಪೋದಿಲ್ಲ ಅಂತ? ಅತ್ತಿಗೆ, ಅವಳು ಬೇರೆಯವರನ್ನು ಇಷ್ಟಪಡ್ತಾ ಇದ್ದಾಳೆ, ಅದಕ್ಕೆ. ನಿಜಾನ ಅಂದರು ಎಲ್ಲ. ಹೌದು ನಿಜ, ಅವಳೇ ಹೇಳಿದ್ದು ನನ್ನ ಹತ್ರ. ಅಲ್ಲದೆ ಯಾರು ಏನು ಹೇಳಿದ್ರು ಅವಳು ರಿಷಿ ಜೊತೆ ಮದುವೆಗೆ ಒಪ್ಪೋದಿಲ್ಲ, ಓಕೆನಾ? ನಿಜಾನ ಅಣ್ಣ ಅಂದ ರಿಷಿ. ಅಂದು ತಲೆ ಆಡಿಸಿದವನನ್ನು ಶ್ರೇಯಾ, ರಿಷಿ ಇಬ್ಬರು ತಬ್ಬಿಕೊಂಡರು.
ಅವರ ತಲೆ ಸವರಿದ ವೇದ. ದೊಡ್ಡಮ್ಮ, ನಿಮಗೆ ಪೂರ್ಣಿ ಒಪ್ಪಿಗೆ ಆದರೆ ಮುಂದಿದ್ದು ಮಾತಾಡೋಣ ಅಂದವ. ನನಗೆ ನನ್ನ ಮಕ್ಕಳು ಖುಷಿಯಾಗಿದ್ದರೆ ಅಷ್ಟೇ ಸಾಕು. ರಿಷಿ ಅವರ ಮನೆಯಲ್ಲಿ ಮಾತಾಡೋಕೆ ಹೇಳು, ತಡ ಮಾಡೋದು ಬೇಡ, ಹೋಗಿ ಮಾತನಾಡೋಣ ಅಂದಾಗ, ದೊಡ್ಡಮ್ಮ, ರಿಷಿ ವಂದನ ಮದುವೆ ಒಟ್ಟಿಗೆ ಮಾಡೋಣ ಅಂದ ವೇದ. ಅಣ್ಣ, ನನ್ನ ಮದುವೆಗೆ ಏನು ಅವಸರ ಅಂದಳು ಸ್ವಲ್ಪ ತಡವರಿಸುತ್ತಾ. ಈ ಮನೆಯಲ್ಲಿ ಯಾವಾಗಲೂ ಜೋಡಿ ಮದುವೆನೇ ಆಗಿರೋದು. ರಿಷಿ ಇದು ನಿಂದು ಒಟ್ಟಿಗೆ ಆಗುತ್ತೆ ಅಂದಾಗ ಅವಳು ಸುಮ್ಮನಾದಳು. ಅವಳಿಗೆ ಹುಡುಗ ಅಂದರು ಜಾನಕಿ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನ ಹತ್ರ ವಂದನ ಬಗ್ಗೆ ಹೇಳಿದ್ದೆ. ಅವಳ ಫೋಟೋ ನೋಡಿ ಒಪ್ಪಿದ್ದಾನೆ. ಮನೆಯವರು ಒಳ್ಳೆಯವರು, ಅವನು ಕೂಡ ತುಂಬ ಒಳ್ಳೆ ಹುಡುಗ, ಒಳ್ಳೆ ಕೆಲಸ. ಸೊ ನಮ್ಮ ವಂದನಾಗೆ ಒಳ್ಳೆ ಜೋಡಿ. ಅದಕ್ಕೆ ನಾನು ಅವನಿಗೆ ಮಾತು ಕೊಟ್ಟಿದ್ದೀನಿ. ವಂದನಾ, ನೀನು ಏನು ಹೇಳ್ತೀಯ ಅಂದವ. ಅಣ್ಣ, ಇಷ್ಟು ಬೇಗ ಮದುವೆ ಬೇಡ ಅಣ್ಣ. ಎಂಗೇಜ್ಮೆಂಟ್ ಆದಮೇಲೆ ಸ್ವಲ್ಪ ದಿನ ಬಿಟ್ಟೆ ಮದುವೆ ಮಾಡೋಣ ಅಂದವ. ಯಾಕೆ, ನೀನು ಯಾರನ್ನಾದರೂ ಇಷ್ಟಪಡ್ತಿದ್ದೀಯಾ ಅಂದವ ತೀಕ್ಷ್ಣವಾಗಿ ಅವಳನ್ನು ನೋಡುತ್ತಾ. ಅವಳೇನು ಹೇಳಲಿಲ್ಲ. ನೀನು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಹೇಳು ಅಂದ ರಕ್ಷಿತ್. ಇಲ್ಲ ಅಣ್ಣ ಅಂದಳು ನಿಧಾನಕ್ಕೆ. ಓಕೆ, ಹಾಗಾದರೆ ಮೊದಲು ರಿಷಿ ಹುಡುಗಿ ಮನೆಯಲ್ಲಿ ಹೋಗಿ ಮಾತಾಡಿ ಬನ್ನಿ, ಆಮೇಲೆ ನನ್ನ ಫ್ರೆಂಡ್ನ ಮನೆಗೆ ಬರೋಕೆ ಹೇಳ್ತೀನಿ ಅಂದ ವೇದ. ಎಲ್ಲ ತಲೆ ಆಡಿಸಿದರು. ವೇದ ವಂದನಾಳನ್ನು ನೋಡುತ್ತಾ ತನ್ನ ರೂಮ್ಗೆ ನಡೆದ. ಒಬ್ಬೊಬ್ಬರೇ ತಮ್ಮ ರೂಮ್ ಸೇರುತ್ತಾ ಜಾಗ ಖಾಲಿ ಮಾಡಿದರು. ಶ್ರೇಯಾ ತನ್ನ ಕಣ್ಣು ಒರೆಸಿಕೊಂಡು ಕಾರ್ತಿಗೆ ಫೋನ್ ಮಾಡಲು ಹೋದರೆ ರಿಷಿ ಕೂಡ ಪೂರ್ಣಿ ಜೊತೆ ಮಾತನಾಡುತ್ತಾ ಅಲ್ಲಿಂದ ನಡೆದ. ವಸಂತ್, ಶಶಾಂಕ್ ಇಬ್ಬರು ಅಲ್ಲಿಂದ ಮಾತನಾಡುತ್ತಾ ನಡೆದರು. ರಕ್ಷಿತ್ ಬಿಂದುನ ತಳ್ಳಿಕೊಂಡು ನಡೆದ. ಎಲ್ಲ ಹೋದ ಮೇಲೆ ವಂದನ ಅಳುತ್ತಾ ಕುಳಿತಳು. ಸಂಜೀವ್ಗೆ ಹೇಳಬೇಕು ಅಂದುಕೊಂಡಳು, ಆದರೆ ತನ್ನ ಜೊತೆಗಿದ್ದ ಶ್ರೇಯಾಳನ್ನು ನೋಡಿ ಸುಮ್ಮನಾದಳು. ರೂಮ್ಗೆ ಬಂದ ವೇದ ಫೋನ್ ಹಿಡಿದು ಕುಳಿತನು. ನೀವು ಯಾಕೆ ವಂದನ ಮದುವೆ ಬಗ್ಗೆ ಮಾತನಾಡಿದ್ದು? ಯಾಕೆ, ಇವಾಗ ಏನಾಯಿತು ಅಂದವ ತಲೆ ಎತ್ತಲಿಲ್ಲ. ಅವಳು ಸಪ್ಪಗೆ ಇದ್ಲು. ನಿಮಗೆ ಗೊತ್ತಿದೆ ಅಲ್ವಾ, ಅವಳು ಸಂಜು ಅಣ್ಣನ ಪ್ರೀತಿ ಮಾಡ್ತಾ ಇರೋದು. ಅದನ್ನು ಹೇಳ್ತಾಳೇನೋ ಅಂತ ಹೀಗೆ ಹೇಳ್ದೆ. ಅವಳು ಹೇಳಿಲ್ಲ ಅಂದವ ಎದುರುಗಿದ್ದವಳ ಮುಖ ನೋಡಿದ. ಅಕಸ್ಮಾತ್ ಹೇಳದೇ ಇದ್ರೆ? ಹೇಳ್ತಾಳೆ, ಇನ್ನೆರಡು ದಿನದಲ್ಲಿ ಈ ವಿಷಯ ನಿಂಗೆ ಇಲ್ಲ ಅತ್ತಿಗೆಗೆ ಹೇಳ್ತಾಳೆ. ಅಕಸ್ಮಾತ್ ಹೇಳದೇ ಇದ್ರೆ? ಮೊನ್ನೆ ಇಬ್ಬರು ಹೋಟೆಲ್ನಲ್ಲಿ ಮಾತಾಡ್ತಾ ಇದ್ರು. ಅವಳ ಕೈ ಹಿಡಿದು ಪಕ್ಕ ಕೂರಿಸಿಕೊಂಡ. ನೀವು ನೋಡಿದ ಹುಡುಗ ಯಾರು? ಸಂಜೀವ್. ಅಂದರೆ ಅವಳು ನನ್ನ ಗೆಳೆಯನನ್ನು ಇಷ್ಟಪಡ್ತಿರೋದು ಗೊತ್ತಿದ್ರು ನಾನು ಬೇರೆ ಹುಡುಗನ ನೋಡ್ತೀನಾ? ನೀನೇ ಹೇಳು, ಇಬ್ಬರನ್ನು ಸ್ವಲ್ಪ ಆಟ ಆಡಿಸೋಣ ಅಂತ ಅಷ್ಟೆ. ಹ್ಞೂ, ಓಕೆ ಅಂದು ಅವಳು ಸುಮ್ಮನಾದಳು. ಇವಾಗ ಹೇಳು, ನೀನು ಯಾಕೆ ಡಲ್ಲಾಗಿದ್ದೀಯಾ? ಹಾಗೇನಿಲ್ಲ, ನಿಜ ಹೇಳೋ, ಏನಾಯಿತು? ಯಾಕೆ ಬೇಜಾರಾಗಿದೆಯಾ? ಅವಳ ಮುಖವನ್ನು ಬಗಸೆಯಲ್ಲಿ ಹಿಡಿದು ಕೇಳಿದ. ಅವಳ ಕಣ್ಣುಗಳು ತುಂಬಿಕೊಂಡವು. ಏನಾಯ್ತೆ ಬಂಗಾರಿ, ನನ್ನ ಹತ್ರ ಹೇಳು. ಅವನಲ್ಲೂ ಆತಂಕ. ನಿಮ್ಮ ಅತ್ತೆ ಯಾಕೆ ಯಾವಾಗಲೂ ಅಷ್ಟು ಕೆಟ್ಟದಾಗಿ ಮಾತಾಡೋದು? ನಾನು ಅಂಥದ್ದು ಏನು ತಪ್ಪು ಮಾಡಿದ್ದೀನಿ? ಅವರಿಗೆ ತುಂಬ ಒರಟಾಗಿ ನಡ್ಕೊಳ್ತಾರೆ ನನ್ನ ಹತ್ರ ಅಂದವಳ ಕಣ್ಣಿಂದ ಕಣ್ಣೀರು ಕೆನ್ನೆ ಸೋಕಿತ್ತು. ಅವಳನ್ನು ಎದೆಗೆ ಹಪ್ಪಿಕೊಂಡ ವೇದ. ಸಾರಿ ಬಂಗಾರಿ, ಅವರು ಮೊದಲಿಂದಾನೂ ಹಾಗೇನೆ. ಅವರಿಗೆ ನಾನು ನಿನ್ನ ಮದುವೆ ಆಗಿದ್ದು ಇಷ್ಟ ಇಲ್ಲ. ಅದಕ್ಕೆ ನಾನೇನು ಮಾಡಲಿ? ಅವರ ಮಗಳು ಬೇಡ ಅಂತ ಹೇಳಿದ್ದಕ್ಕೆ ತಾನೇ ನೀವು ನನ್ನ ಮದುವೆ ಆಗಿದ್ದು. ಅದೆಲ್ಲ ಗೊತ್ತಿದ್ರು ನನಗೆ ಅಂದರೆ ನಾನೇನು ಮಾಡೋದು? ಅವರ ಪರವಾಗಿ ನಾನು ಸಾರಿ ಕೇಳ್ತೀನಿ. ನೀನು ಅಳಬೇಡ ಪುಟ್ಟ. ಬಂಗಾರಿ, ಅವರ ಮಾತಿಗೆ ನೀನು ತಲೆ ಕೆಡಿಸ್ಕೊಂಬೇಡ ಪ್ಲೀಸ್ ಕಣೋ. ಅಂದು ತಲೆ ಆಡಿಸಿದಳು. ಅವಳ ಕೆನ್ನೆ ಸೋಕಿದ ಕಣ್ಣೀರನ್ನು ತಾನೇ ಒರೆಸಿ ಅವಳ ಹಣೆಗೆ ಮುತ್ತಿಟ್ಟಿದ್ದ. ಅವನನ್ನು ತಬ್ಬಿಕೊಂಡ ಖುಷಿ. ನೀವು ಇನ್ನು ಸ್ವಲ್ಪ ದಿನ ಮದುವೆ ಆಗದೇ ಇದ್ದಿದ್ರೆ ನೀವು ಇಷ್ಟಪಟ್ಟವರನ್ನು ಮದುವೆ ಆಗ್ಬೋದಿತ್ತಲ್ವಾ? ಇವಾಗಲೂ ನಾನು ಇಷ್ಟಪಟ್ಟವಳನ್ನೇ ಮದುವೆ ಆಗಿರೋದು. ಮೊದಲು ನಾನು ಬರೀ ಇಷ್ಟಪಟ್ಟಿದ್ದೆ, ಆದರೆ ಇವಾಗ ತುಂಬ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಸಾವಿರಾರು ಕನಸಿನಿಂದ ನಿನ್ನ ಜೊತೆ ಜೀವನ ಹಂಚಿಕೊಂಡಿದ್ದೀನಿ. ಆದರೂ ನಿಂಗೆ ನಾನು ಇಷ್ಟ ಇಲ್ವಾ? ತಬ್ಬಿಕೊಂಡೆ ಕೇಳಿದ. ನಾನಿಲ್ಲಿ ಹಾಗೆ ಹೇಳಿದೆ. ಇವಾಗ ಈ ಮಾತೆಲ್ಲ ಯಾಕೆ? ನನ್ನ ಜೊತೆ ಇರೋಕೆ ಇಷ್ಟ ಇಲ್ವಾ? ಅವಳನ್ನು ಬಳಸಿ ನುಡಿದವನ ಧ್ವನಿ ಕ್ಷೀಣಿಸಿತ್ತು. ಅವನಿಂದ ಸರಿದು, ನಾನು ಹಾಗೆ ಹೇಳಿಲ್ಲ, ಪ್ಲೀಸ್ ನೀವು ಹೀಗೆಲ್ಲ ಮಾತಾಡಬೇಡಿ, ನನಗೆ ನೋವಾಗುತ್ತೆ ಅಂದು ಅವನ ಕೊರಳನ್ನು ಬಿಗಿದಪ್ಪಿಕೊಂಡಳು. ಅವಳನ್ನು ಗಟ್ಟಿಯಾಗಿ ಬಳಸಿದ ವೇದ. ನನಗೆ ನೀವು ಅಂದರೆ ತುಂಬ ಇಷ್ಟ. ನನ್ನ ಪ್ರತಿಯೊಂದು ಜನ್ಮದಲ್ಲೂ ನೀವು ನನಗೆ ಸಿಗಬೇಕು. ನನ್ನ ಮಾತಿಂದ ನಿಮಗೆ ಬೇಜಾರಾಗಿದ್ರೆ ಸಾರಿ, ಐ ಆಮ್ ರಿಯಲಿ ಸಾರಿ. ಲವ್ ಯು ವೇದ ಅಂದು ಅವನ ಮುಖದ ತುಂಬ ಮುತ್ತಿಟ್ಟು ಮುದ್ದಿಸಿದಳು. ಅವಳನ್ನು ತಾನು ಮುದ್ದಿಸುತ್ತಾ ಅವಳನ್ನು ಬಳಸಿದ ತನ್ನ ಹಿಡಿತ ಬಿಗಿ ಮಾಡಿದ ವೇದ. ಇನ್ಮೇಲೆ ಈ ಥರ ಎಲ್ಲ ಮಾತಾಡಬೇಡ ಪ್ಲೀಸ್ ಅನ್ನಲು. ಆಯಿತು ಸಾರಿ ಅಂದಳು ಇನ್ನಷ್ಟು ಬಿಗಿದಪ್ಪಿ. ಇಬ್ಬರು ಮೈ ಮರೆತು ಸುಂದರ ರಾತ್ರಿಯನ್ನು ಸರಿದಿದ್ದರು. ಇವತ್ತು ಯಾಕೆ ಇಷ್ಟು ಲೇಟ್ ಅಂದಳು ರಿಯಾ. ಆಗ ತಾನು ಹಾಸ್ಪಿಟಲ್ನಿಂದ ಬಂದು ಫ್ರೆಶ್ ಆಗಿ ಹೊರಗೆ ಬಂದವನಿಗೆ ಒಂದು ಎಮರ್ಜೆನ್ಸಿ ಕೇಸ್ ಇತ್ತು. ಅದಕ್ಕೆ ಇವತ್ತು ಮನೆಯಲ್ಲಿ ಏನೇನಾಯಿತು ಗೊತ್ತಾ ಅಂದಳವಳು. ಏನಾಯಿತು ಅಂದು ಕೇಳಿದ ಕುತೂಹಲ ಕಣ್ಣಿಂದ. ಅದು ಅಂದು ನಡೆದಿದ್ದೆಲ್ಲ ವಿವರಿಸಿ ಹೇಳಿದಾಗ, ಹೌದಾ ಇಷ್ಟೆಲ್ಲ ಆಯಿತಾ ಅಂದವ. ನಿಮ್ಮ ಅತ್ತೆ ಬುತ್ತಿ ಸ್ವಲ್ಪ ಗೊತ್ತಿತ್ತು, ಆದರೆ ಈ ಥರ ಅಂತ ಗೊತ್ತಿರಲಿಲ್ಲ. ಆ ಯಮ್ಮನ ಮಾತು ಕೇಳಿ ನಾನು ದುಡುಕಿ ತಪ್ಪು ಮಾಡಿದೆ.
ನೀನೇನು ತಪ್ಪು ಮಾಡಿದೆ? ಅದು ಅವರ ಮಾತು ಕೇಳಿ ಅಂದವ ಅವಳನ್ನೇ ನೋಡುತ್ತಾ ಕೇಳಿದ. ಅದು ಅಂದು ಅವತ್ತು ನಡೆದಿದ್ದು ಎಲ್ಲವನ್ನು ವಿವರಿಸಿ ಹೇಳಿ ಮುಖ ಬಿಟ್ಟು ಕುಳಿತಳು. ಬುದ್ಧಿ ಇಲ್ವ ರಿಯಾ ನಿಂಗೆ? ಹೋಗಿ ಹೋಗಿ ಅವರ ಮಾತು ಕೇಳಿದೀಯಾ? ನಾನು ತಪ್ಪು ಮಾಡಿದ್ದೆ ಶ್ರವು. ಸಾರಿ, ನನಗೆ ಅದರ ಬಗ್ಗೆ ತುಂಬ ಪಶ್ಚಾತ್ತಾಪ ಆಗಿದೆ. ಖುಷಿ ಅವರ ಹತ್ರ ಸಾರಿ ಕೇಳೋಣ ಅಂದ್ಕೊಂಡೆ, ಆದರೆ ಯಾಕೋ ಹಿಂಜರಿಕೆ. ಬೇಡ ಬಿಡು, ಅವರು ಹೇಗೋ ಅದು ಮರೆತಿರುತ್ತಾರೆ. ಮತ್ತೆ ಅದೆಲ್ಲ ನೀನೇ ಹೇಳಿ. ನಿನ್ನ ಮೇಲೆ ಬೇಜಾರಾದರೆ ಕಷ್ಟ. ಇನ್ಮೇಲೆ ಈ ಥರ ಎಲ್ಲ ಮಾಡಬೇಡ. ಅಂದು ಅವನ ತೋಳಿಗೆ ಹೊರಗಿದಳು. ಊಟ ಮಾಡಲ್ವಾ ಅಂದಳು. ಹೊರಗೆ ಆಯಿತು, ನೀನು ಮಾಡಿದ್ಯಾ ಅಂದವ ಅವಳನ್ನು ಗಟ್ಟಿಯಾಗಿ ಬಳಸಿದ್ದ. ಕೋಪದಲ್ಲಿ ದುಮುಗುಡುತ್ತಾ ಕುಳಿತಿದ್ದಳು ಕವನ. ಅವಳ ಎದುರಿಗೆ 2 ಕೈ ಬೆಸೆದುಕೊಂಡು ಕುಳಿತಿದ್ದ ಕಾರ್ತಿ. ಅವನ ಕಣ್ಣು ಕೋಪದಲ್ಲಿ ಕೆಂಪಾಗಿ ರಕ್ತ ಕಾರುವಂತೆ ಆಗಿದ್ದವು. ಇವಾಗ ಏನಾಯಿತು ಅಂತ ಹೀಗೆ ಇದ್ದೀರಾ? ನೋಡಿ, ನಾನು ಹೇಳ್ತಿರೋದು ಸರಿ ಇದೆ. ನೀವು ಸುಮ್ಮನೆ ನಕರ ಮಾಡದೆ ಒಪ್ಕೊಳ್ಳಿ. ಬಾಯಿ ಮುಚ್ಚಮ್ಮ ಸಾಕು. ಬರೀ ಇದೇ ಹೇಳಬೇಡ. ಯಾವಾಗ ನೋಡಿದರೂ ಸ್ವಾರ್ಥಿಯಾಗಿ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತೀಯ. ನಮ್ಮ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ನಾನು ಯಾವಾಗ ಹೇಳಿದೆ ಆ ರಿಷಿನ ಮದುವೆ ಆಗ್ತೀನಿ ಅಂತ? ನಿನ್ನ ಕಾಟಕ್ಕೆ ನಾನು ಊರು ಬಿಟ್ಟು ಹೋಗಿ ಪುಣೆ ಸೇರಿತು. ಮಕ್ಕಳು ಅಂದರೆ ಪ್ರೀತಿ ಇಲ್ಲ, ಅವರ ಜೀವನದ ಬಗ್ಗೆ ಕಾಳಜಿ ಇಲ್ಲ. ಚಿಕ್ಕವರು ಇದ್ದಾಗಿಂದ ಆ ಮನೆಯಲ್ಲಿ ಅತ್ತೆಯರ ಕೈತುತ್ತು ತಿಂದು ಬೆಳೆದ ನಮಗೆ ಇವತ್ತು ಅವರ ಪ್ರೀತಿ ಸಿಗದೆ ಇರೋಕ್ಕೆ ಕಾರಣನೇ ನೀನು. ಅವತ್ತು ನನ್ನ ವೇದನ ಸ್ನೇಹ ನೋಡಿ ನಮ್ಮಿಬ್ಬರ ಮದುವೆ ಮಾಡೋಕ್ಕೆ ನೋಡಿದೆ, ಅದು ಆಗಲಿಲ್ಲ. ಇವಾಗ ಈ ಥರ ನೀನು ಹೀಗೆ ಮಾಡ್ತೀಯ ಅಂತ ಗೊತ್ತಾಗಿದ್ದರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಸಾಕು ಸುಮ್ಮನಿರೆ. ನಾನು ಅವತ್ತು ಹೇಳಿದಂತೆ ಆ ವೇದನ ಮದುವೆ ಆಗಿದ್ದಿದ್ದರೆ ಇವತ್ತು ಆ ಮನೆ ಸೊಸೆಯಾಗಿ ಇರ್ತಿದ್ದೆ. ಇವಾಗ ನೋಡು, ಅದು ಯಾವಳೋ ಇದ್ದಾಳೆ. ಆವಾಗ ನೀನು ಅಲ್ಲ, ಯಾರು ಹೇಳಿದ್ರು ನಾನು ಆಗ್ತಾ ಇರಲಿಲ್ಲ. ಅದು ಬಿಡು ಕವನ, ಇವರು ಕೊಟ್ಟಿರೋ ಆಫರ್ ನೋಡಿದ್ಯಾ ಹೇಗಿದೆ? ನಿನ್ನ ಆ ಮನೆ ಸೊಸೆ ಮಾಡಿಕೊಂಡ್ರೆ ಶ್ರೇಯನ ಇವರು ಸೊಸೆ ಮಾಡ್ಕೊಳ್ತಾರಂತೆ. ವಾಹ್ ವಾಹ್, ಸೂಪರಮ್ಮ ನೀನು. ಮಕ್ಕಳನ್ನು ಏನೋ ಪಣಕ್ಕೆ ಇಟ್ಟಿರೋ ಥರ ಮಾತಾಡ್ತೀಯ. ಕಾರ್ತಿ, ನೀನು ಅವಳ ಥರ ಮಾತಾಡಬೇಡ, ಸ್ವಲ್ಪ ಯೋಚಿಸು. ಏನು ಯೋಚಿಸ್ಬೇಕಿತ್ತು? ನಿನ್ನ ಥರ ಏನೆಲ್ಲ ಮಾಡಬಹುದು ಅಂತ ಯೋಚಿಸ್ಬೇಕಾ? ಏನಮ್ಮ ನೀನು ನನ್ನ ಪ್ರೀತಿನೇ ಏನು ಆಟಕ್ಕೆ ಇಟ್ಟಿದೀಯಾ? ಅವರು ಒಪ್ಪಿದ್ರೆ ನೀನು ಒಪ್ತೀಯಾ? ಇಲ್ಲ ಅಂದರೆ ಇಲ್ಲ ಅಲ್ವಾ? ನೋಡಮ್ಮ, ನಾನು ಯಾರು ಹೇಳಿದ್ರು ಆ ರಿಷಿ ಒಪ್ಪಿದ್ರು ನಾನು ಅವನನ್ನು ಮದುವೆ ಆಗಲ್ಲ. ಯಾಕೆ ಆಗಲ್ಲ ಅದನ್ನು ಹೇಳು. ಇಷ್ಟ ಇಲ್ಲ ಅದಕ್ಕೆ ನೀನು ಮತ್ತೆ ಮತ್ತೆ ಅದನ್ನೇ ಮಾತಾಡಬೇಡ. ನಾನು ಅಷ್ಟೇ, ಶ್ರೇಯನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಲ್ಲ. ನೀನು ಒಪ್ಪಿದ್ರು ಒಪ್ಪದೇ ಇದ್ದರೂ ನನ್ನ ಮಾತು ಯಾರೂ ಕೇಳೋದಿಲ್ಲ. ನಾನು ನಿಮ್ಮ ಹೊಳೆಯೋದಕ್ಕೆ ಹೇಳ್ತಿರೋದು, ಅರ್ಥ ಮಾಡ್ಕೊಳ್ಳಿ. ಏನು ಅರ್ಥ ಮಾಡ್ಕೊಳ್ಳೋದು? ನಾವಿಬ್ಬರು ಪ್ರೀತಿ ಮಾಡ್ತಿರೋದು ತಿಳ್ಕೊಂಡು ಈ ಥರ ಮಾಡಿದ್ದೀಯಾ? ಇವಳಿಗೆ ಇಷ್ಟ ಇಲ್ಲದ ಮದುವೆ ಮಾಡೋದ್ರಿಂದ ನಿಂಗೇನು ಲಾಭ? ಆಸ್ತಿ. ಅವಳಿಗೆ ಆಸ್ತಿ ಮೇಲೆ ಕಣ್ಣು ಬಿದ್ದಿದೆ ಅಂದರೂ ಬಾಗಿಲ ಬಳಿಯಲ್ಲಿ ನಿಂತಿದ್ದ ಕಸ್ತೂರಿ ಗಂಡ. ಆಸ್ತಿಗೋಸ್ಕರ ನಮ್ಮ ಭಾವನೆ ಜೊತೆ ಆಟ ಆಡಬೇಡಮ್ಮ. ನಾನು ಈ ಮದುವೆ ಆಗಲ್ಲ. ಅಪ್ಪ, ನಾನು ಒಂದು ಹುಡುಗನ ಇಷ್ಟಪಟ್ಟಿದ್ದೀನಿ, ಅವನನ್ನೇ ಮದುವೆ ಆಗೋದು ಅಂದಳು ಕವನ. ನಾನು ಒಪ್ಪಿಲ್ಲ ಅಂದರೆ ಅಂದರು ಅವಳಮ್ಮ. ಬೇಡ, ನಾನು ಹೋಗಿ ಮದುವೆ ಮಾಡಿಕೊಂಡು ಇಲ್ಲಿಂದ ಶಾಶ್ವತವಾಗಿ ದೂರ ಹೋಗ್ತೀನಿ. ನಿನ್ನ ಜೊತೆ ಇರೋದಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಿಂಗೆ ಎದ್ದ ಮಕ್ಕಳಿಗಿಂತ ಆಸ್ತಿನೇ ಹೆಚ್ಚಾಯ್ತಲ್ವಾ, ಅದರ ಜೊತೆ ಇರು. ಹೌದು ಕವನ, ನಾನು ಇಲ್ಲಿ ಇರಲ್ಲ. ನಾನು ಇಲ್ಲಿಂದ ಎಲ್ಲಿಗಾದರೂ ಹೋಗ್ತೀನಿ. ಇದು ಒಂದು ಮನೇನಾ? ಇಲ್ಲಿ ಇರೋರ ಮಧ್ಯೆ ಒಂದು ಪ್ರೀತಿ ಇಲ್ಲ, ಒಂದು ಬಾಂಧವ್ಯ ಇಲ್ಲ. ಹೋಗಿ ಅತ್ತೆಯರನ್ನು ನೋಡಿ ಕಲ್ತ್ಕೊ. ಮಕ್ಕಳನ್ನು ಅದೆಷ್ಟು ಪ್ರೀತಿಯಿಂದ ಅವರ ಭಾವನೆಗೆ ಬೆಲೆ ಕೊಡ್ತಾ ನಡ್ಕೊಳ್ತಾರೆ. ನೀನು ಇದೆಯಾ ಅಪ್ಪ? ನಾನು ಶ್ರೇಯನ ಮದುವೆ ಆಗೋಕ್ಕೆ ಒಪ್ಪಿಲ್ಲ ಅಂದರೆ ನಿಮಗೆ ಒಬ್ಬ ಮಗ ಇದ್ದ ಅನ್ನೋದೇ ಮರೆತು ಬಿಡಿ. ಇಲ್ಲಿಂದ ಎಲ್ಲಿಗಾದರೂ ಯಾರ ಕಣ್ಣಿಗೂ ಕಾಣದಂತೆ ಹೋಗ್ತೀನಿ. ಅದೆಲ್ಲ ಬೇಡ. ನೀನು ಮದುವೆ ಶ್ರೇಯ ಜೊತೆ ಮಾಡೋಕ್ಕೆ ನನಗೆ ಒಪ್ಪಿಗೆ ಇದೆ. ಅವರಿಂದ 1 ರೂಪಾಯಿ ದುಡ್ಡು ಬೇಡ. ನಿನ್ನ ಮತ್ತು ನಿನ್ನ ತಂಗಿ ಮದುವೆನ ನಾನೇ ಮಾಡ್ತೀನಿ. ನೀವು ಇಷ್ಟಪಟ್ಟವರ ಜೊತೆಗೆ. ಜಾಸ್ತಿ ಯೋಚಿಸದೆ ಆರಾಮಾಗಿ ಮಲ್ಕೊಳ್ಳಿ ಹೋಗಿ ಅಂದು ಅವರನ್ನು ಕಳಿಸಿದಾಗ ಇಬ್ಬರು ಅವರ ಅಮ್ಮನ ಮುಖವನ್ನು ತಿರಸ್ಕಾರದಿಂದ ನೋಡಿ ಅಲ್ಲಿಂದ ನಡೆದರು. ನೀವು ಮಾಡಿದ್ದು ಒಂದು ಸರಿ ಇಲ್ಲ ರೀ. ಎಲ್ಲ ಸರಿ ಇದೆ. ನೀನು ಮಾಡೋದು ಏನು ಚೆನ್ನಾಗಿರುತ್ತಾ? ನೋಡು ಕಸ್ತೂರಿ, ನಿಮ್ಮ ಅಪ್ಪನ ಮನೆ ಆಸ್ತಿಗೆ ಆಸೆ ಪಡೋದು ಬಿಡು. ಇಷ್ಟು ವರ್ಷ ಅವರು ಕೊಟ್ಟಿರೋದೇ ಸಾಕು. ನಮಗೆ ಮಕ್ಕಳ ಖುಷಿ ಮುಖ್ಯ, ಅದನ್ನು ಮೊದಲು ತಿಳ್ಕೊ. ಆಮೇಲೆ ನಿನ್ನ ವಕ್ರ ಬುದ್ಧಿನ ತೋರಿಸಿ. ಎಲ್ಲರ ಮುಂದೆ ಮರ್ಯಾದೆ ಕಳ್ಕೊಂಬೇಡ. ಎಲ್ಲ ನನಗೆ ಅನ್ನೋಕೆ ಬರ್ತೀರಾ? ನನಗೂ ಆಸೆ ಇರಲ್ವ ತವರು ಅಂತ? ನಿಂಗೆ ಇದ್ದರೆ ಸಾಕ? ಅವರಿಗೂ ಆ ಆಸೆ ಇರಬೇಕು ಅಲ್ವಾ? ಅವರು ಆಗ ನಿನ್ನ ಮಗಳನ್ನು ತಂದ್ಕೊಳ್ಳೋ ಮನಸ್ಸು ಮಾಡಿದಾಗ ಅದು ಆಗಲಿಲ್ಲ. ಇವಾಗ ಮತ್ತೆ ಹೋಗಿ ಕೇಳೋದು ಅಷ್ಟು ಮರ್ಯಾದೆ ಇರಲ್ಲ. ಸುಮ್ಮನೆ ಈ ದರಿದ್ರ ಬುದ್ಧಿ ಬಿಟ್ಟು ಮಲ್ಕೊ ನಡಿ ಅಂದು ಅಲ್ಲಿಂದ ನಡೆದರು. ಅಪ್ಪ ಮಕ್ಕಳು ಎಲ್ಲ ಒಂದೇ. ನನ್ನ ಮಾತು ಯಾರೂ ಕೇಳ್ತಿಲ್ಲ. ನನಗೆ ಬೆಲೆನೇ ಕೊಡೋದಿಲ್ಲ. ನನ್ನ ಮಗಳನ್ನು ಇಟ್ಕೊಂಡು ಅವರೆಲ್ಲರನ್ನು ಆಟ ಆಡಿಸೋಣ ಅಂದ್ಕೊಂಡೆ. ಆದರೆ ಇವಳು ನನ್ನೇ ಆಟ ಆಡಿಸ್ತಾ ಇದ್ದಾಳೆ. ಏನಾದರೂ ಮಾಡಬೇಕು ಅಂದುಕೊಂಡರು. ಯೋಚಿಸುತ್ತಾ ಅಲ್ಲಿಂದ ನಡೆದರು. ನಿಂತ್ಕೋ ಅಂದ ಕಾರ್ತಿ ತನಗಿಂತ ಮುಂದೆ ಹೆಜ್ಜೆ ಹಾಕುತ್ತಾ ಇದ್ದವಳನ್ನು ನೋಡಿ. ಏನು? ತಿರುಗಿ ನೋಡಿ ಕೇಳಿದಳು. ನೀನು ಯಾರನ್ನು ಪ್ರೀತಿ ಮಾಡ್ತಿರೋದು? ಅದು ಬಿಡು. ವೇದ ಹಿಂದೆ ಮುಂದೆ ಯಾಕೆ ಸುತ್ತಿದ್ದೀಯಾ? ನಾನೇನು ನೋಡಿಲ್ಲ ಅಂದ್ಕೊಂಡಿದ್ದೀಯಾ?
ನೋಡು, ಅವನ ಜೊತೆ ಜಾಸ್ತಿ ಸುತ್ತೋದು ತಿರುಗೋದು ಮಾಡಬೇಡ. ಅವನದು ಮದುವೆ ಆಗಿದೆ, ಅದು ನನಗೂ ಗೊತ್ತು. ಅವನಿಗೆ ಮದುವೆ ಆಗಿದೆ ಅಂತ. ನಾನೇನು ಅವನ ಹಿಂದೆ ಬಿದ್ದಿಲ್ಲ. ಏನೋ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಹೆಲ್ಪ್ ಕೇಳ್ತಿದ್ದೆ ಅಷ್ಟೇ. ಏನು ಪ್ರಾಬ್ಲಮ್ ಅದೆಲ್ಲ ಕೇಳಬೇಡ. ನನ್ನಿಂದ ವೇದ ಲೈಫ್ಗೆ ಏನೂ ತೊಂದರೆ ಆಗಲ್ಲ. ಇನ್ಫ್ಯಾಕ್ಟ್ ನನಗೆ ಮೊದಲು ಬಂದಾಗ ವೇದ ಮದುವೆ ಆಗಿದ್ದು, ಅವನ ಹೆಂಡತಿ ನೋಡಿ ಸ್ವಲ್ಪ ಜೆಲಸ್ ಫೀಲ್ ಆಗಿದ್ದು ನಿಜ. ಆದರೆ ಇವಾಗ ಮತ್ತೆ ಮೊದಲಿನಂತೆ ಅವನ ಜೊತೆ ಫ್ರೆಂಡ್ ಥರಾನೇ ಇರೋದು ನಿಜಾನಾ? ನಿಜಾನೇ. ಬೇಕಿದ್ದರೆ ಅವನನ್ನೇ ಕೇಳು. ಸರಿ, ಏನು ಪ್ರಾಬ್ಲಮ್ ಅಂದಿದ್ದು? ಏನಿಲ್ಲ, ಅದೆಲ್ಲ ವೇದನಿಗೆ ಹೇಳಿದ್ದೀನಿ, ಅವನೇ ನೋಡ್ಕೊಳ್ತಾನೆ. ಸರಿ, ಗುಡ್ ನೈಟ್ ಅಂದು ಅವನು ರೂಮ್ ಸೇರಿದ. ದೊಡ್ಡ ಮನೆಯಲ್ಲಿ ಎಲ್ಲರೂ ಮಾತಾಡಿ ಹೋದ ಮೇಲೆ ಕಾರ್ತಿಗೆ ಫೋನ್ ಮಾಡಿದ ಶ್ರೇಯಾ ನಡೆದಿದ್ದೆಲ್ಲ ಹೇಳಿದಾಗ ಅವನು ಸೀದಾ ಬಂದವನೇ ಕವನ ಮುಂದೆ ಅವನ ಅಮ್ಮನ ಬಳಿ ವಿಷಯ ತೆಗೆದು ಕೇಳಿದ. ಅವನಿಗೆ ಶ್ರೇಯಾ ಹೇಳಿದ್ದು ಕೇಳಿದ ಮೇಲೆ ಮನಸ್ಸಲ್ಲಿ ನೋವಿನ ಎಳೆ. ತನ್ನ ತಾಯಿಯ ನಡೆಗೆ ಇವಾಗ ಸ್ವಲ್ಪ ಸಮಾಧಾನ ಆಗಿತ್ತು. ಅವನ ಅಪ್ಪನ ಮಾತು ಕೇಳಿ ಹೋದ ಮನೆ ಸರಿಯಾಗಿ ಫೋನ್ ಮಾಡಿ ಮಾತಾಡಿ ಅವಳಿಗೊಂದಿಷ್ಟು ಧೈರ್ಯ ತುಂಬಿ ಪ್ರೀತಿಯಿಂದ ಮಾತಾಡಿ ಆರಾಮಾಗಿ ಮಲಕ್ಕಳು ಹೇಳಿದ. ನಡುರಾತ್ರಿ ಎಲ್ಲ ಮಲಗಿದ್ದ ಮೇಲೆ ಬಾಲ್ಕನಿಯಲ್ಲಿ ಕುಳಿತು ಅಳುತ್ತಿದ್ದಳು ವಂದನಾ. ಅವಳ ಕಿವಿಯಲ್ಲಿದ್ದ ಫೋನಲ್ಲಿ ಮಾತನಾಡುತ್ತಿದ್ದವ ಏನೇ ಹೇಳಿದ್ರು ಅದು ಅವಳ ಕಿವಿಗೆ ಹೋಗುತ್ತಿಲ್ಲ. ಒಂದು, ಪ್ಲೀಸ್ ಅಳ್ಬೇಡ, ನಾನು ವೇದನ ಹತ್ರ ಮಾತಾಡ್ತೀನಿ, ಪ್ಲೀಸ್ ಮಾ. ನನ್ನ ಚಿನಿ ಜಾಣೆ ತಾನೆ, ನಾನು ಅಣ್ಣನ ಮಾತು ಯಾವತ್ತೂ ಮೀರಿಲ್ಲ. ಅವನು ನೋಡಿದರೆ ಇವಾಗ ಹೀಗೆ ಹೇಳ್ತಿದ್ದಾನೆ, ಅದಕ್ಕೆ ನಾನು ಅವಾಗ ಹೇಳಿದ್ದು ಅವನಿಗೆ ನಮ್ಮ ವಿಷಯ ಹೇಳಿ ಅಂತ. ಇವಾಗ ಏನಾಗಿಲ್ಲ, ಜಸ್ಟ್ ಬರ್ತಾರೆ ಅಂತ ಹೇಳಿದ್ದಾನೆ ಅಷ್ಟೆ. ನಾಳೆ ನಾನು ಮಾತಾಡ್ತೀನಿ. ನೋಡು, ಈ ಥರ ರಾತ್ರಿ ಎಲ್ಲ ಅಳ್ತಾ ಕೂತ್ಕೊಬೇಡ, ಪ್ಲೀಸ್ ಎದ್ದೋಗಿ ಮಲ್ಕೋ ಚಿನಿ. ನನಗೆ ನಿಮ್ಮನ್ನು ಬಿಟ್ಟಿರೋಕೆ ಆಗಲ್ಲ, ನನಗೂ ಆಗಲ್ಲ. ನಾನು ಹೇಳಿದರೆ ನಿಮ್ಮ ಅಣ್ಣ ಬೇಡ ಅನ್ನಲ್ಲ. ನಾನು ಮಾತಾಡ್ತೀನಿ, ನೀನು ಅಳಬೇಡ ಅಂತ ತಲೆ ಆಡಿಸಿದಳು. ಅವಳನ್ನು ಸಮಾಧಾನ ಮಾಡಿ ಫೋನಲ್ಲಿ ಮುತ್ತು ಕೊಟ್ಟು ಮುದ್ದಿಸಿ ಅವಳನ್ನು ಸಂತೈಸಿದ್ದ. ಅವಳು ಸ್ವಲ್ಪ ಸುಧಾರಿಸಿಕೊಂಡು ಹೋಗಿ ಶ್ರೇಯಾ ಪಕ್ಕ ಮಲಗಿದ್ದಳು. ಆಗಲೇ ಹುಡುಗನ ಜೊತೆ ಮಾತಾಡಿ ಆರಾಮಾಗಿ ಮಲಗಿ ನಿದ್ರಿಸುತ್ತಿದ್ದಳು ಶ್ರೇಯಾ. ಮರುದಿನ ಎಲ್ಲರೂ ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ ತೊಡಗಿದರು. ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ ಖುಷಿ ಬಳಿ ಬಂದ ಕವನ ಹಾಯ್ ಅಂದಳು. ಅವಳನ್ನು ನೋಡಿ ಕೃತಕನಾಗೆ ಸೂಸುತ್ತಾ ಹಾಯ್ ಅಂದಳು ಖುಷಿ. ಅದು ಸಾರಿ, ನಮ್ಮಮ್ಮ ನಿಮ್ಮ ಹತ್ರ ತುಂಬ ರೂಢಾಗಿ ನಡ್ಕೊಳ್ತಾ ಇರೋದು ಗೊತ್ತಾಯಿತು. ಪರವಾಗಿಲ್ಲ, ಅದಕ್ಕೆ ನೀವು ಯಾಕೆ ಸಾರಿ ಕೇಳ್ತೀರಾ? ಕೇಳಲೇಬೇಕಲ್ವಾ? ನಮ್ಮಮ್ಮ ಯಾಕೆ ಹಾಗೆ ನಡ್ಕೊಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಆದರೂ ಸರಿ ಅಂದು ಅವಳನ್ನು ತಬ್ಬಿಕೊಂಡು ಒಂದು ಹಗ್ ಮಾಡಿಬಿಟ್ಟಳು. ಖುಷಿಯು ಚಿಕ್ಕ ಮಂದಹಾಸ ನೀಡಲು ವೇದ ಇಲ್ವಾ ಅಂದಳು ಕವನ. ರೂಮ್ನಲ್ಲಿ ರೆಡಿ ಆಗ್ತಾ ಇದ್ದಾರೆ ಅಂದಾಗ ಹೋ ಓಕೆ ಬಾಯ್ ಅಂದು ಅವಳು ಅಲ್ಲಿಂದ ಮೇಲೆ ನಡೆದಳು. ಅವಳು ಹೋಗೋದನ್ನೇ ಅಡುಗೆ ಮನೆ ಬಾಗಿಲಲ್ಲಿ ನಿಂತು ನೋಡುತ್ತಿದ್ದ ಖುಷಿ ಬಳಿ ಬಂದ ಅಹಲ್ಯ ಅವರು, ಅವನಿಗೆ ನೀನೇ ಹೇಳು, ಅವಳ ಜೊತೆ ಸುತ್ತೋದು ಮಾತಾಡೋದು ಜಾಸ್ತಿ ಆಗಿದೆ ಅಂತ. ಹಾಂ ಹೇಳಿದ್ದೀನಿ ಅತ್ತೆ. ಏನು ಹೇಳ್ದ? ಅದು ಅವಳು ತಡವರಿಸಿದಳು. ಏನೋ ಒಂದು ಹೇಳಿ ನಿನ್ನ ಬಾಯಿ ಮುಚ್ಚಿಸಿದ್ದಾನೆ ಅಲ್ವಾ? ನೋಡು, ಅವಳು ಅಮ್ಮನ ಥರ ಅಲ್ಲದೇ ಇದ್ದರು ಸುಮ್ಮನೆ ನೋಡಿದವರು ತಲೆಗೊಂದು ಮಾತಾಡ್ತಾರೆ. ಸ್ವಲ್ಪ ದೂರ ಇರೋಕೆ ಹೇಳಮ್ಮ ಅಂದರು. ಅವಳು ಅಂತ ತಲೆ ಆಡಿಸಿ ಅಡುಗೆ ಮಾಡಲು ಬಂದರು. ರೂಮ್ನಲ್ಲೇ ಯೂನಿಫಾರ್ಮ್ ತೊಟ್ಟು ರೆಡಿ ಆಗುತ್ತಾ ಕನ್ನಡಿ ಮುಂದೆ ನಿಂತು ಸಣ್ಣದಾಗಿ ಹಾಡು ಗುನುಗುತ್ತಾ ನಿಂತಿದ್ದ ವೇದ. ಹಲೋ ವೇದ ಅಂದಳು ಬಾಗಿಲಲ್ಲಿ ನಿಂತು. ಹಾಯ್ ಅಂದವನ ಮುಖದ ಮೇಲಿನ ನಗು ಕಡಿಮೆ ಆಗಿತ್ತು. ಅದು ಏನೋ ಹೇಳಬೇಕಿತ್ತು ಅಂದಾಗ ಬೇಗ ಹೇಳು, ನನಗೆ ಲೇಟ್ ಆಗುತ್ತೆ ಅಂದಾಗ ಅಮ್ಮ ನಿನ್ನೆ ರಿಷಿ ಜೊತೆ ಕವನ ರಿಷಿ ಬೇರೆ ಹುಡುಗಿನ ಇಷ್ಟಪಡ್ತಿದ್ದಾನೆ, ಅವನು ಒಪ್ಪಿಲ್ಲ. ಆ್ಯಂಡ್ ನೀನು ನಿನ್ನ ಲವರ್ ಹತ್ರ ಮಾತಾಡು, ಆದಷ್ಟು ಬೇಗ ಬಂದು ಮನೆಯಲ್ಲಿ ಮಾತಾಡೋಕೆ ಹೇಳು. ಹೇಳ್ತೀನಿ, ಅಷ್ಟರಲ್ಲಿ ಇದು ಕ್ಲಿಯರ್ ಆಗುತ್ತೆ ಅಲ್ವಾ? ಡೋಂಟ್ ವರಿ, ಎಲ್ಲ ಕ್ಲಿಯರ್ ಆಗುತ್ತೆ. ಅದರ ಬಗ್ಗೆ ನೀನು ಕೊಟ್ಟ ಮಾಹಿತಿ ತುಂಬ ಹೆಲ್ಪ್ ಆಯಿತು. ಅದರ ಬಗ್ಗೆ ಮಾತಾಡೋಕ್ಕೆ ನಾನು ನೆಕ್ಸ್ಟ್ ವೀಕಲ್ಲಿ ಹೋಗ್ತೀನಿ. ಅಂದರೆ ನೀನು ಅಲ್ಲಿಗೆ ಹೋಗ್ತಿದ್ದೀಯಾ? ಆಶ್ಚರ್ಯದಿಂದ ಕೇಳಿದಳು. ಅಲ್ಲೇ ಹೋಗಿ ಎಲ್ಲ ಮುಗಿಸಿ ಬರ್ತೀನಿ. ವೇದ, ಅಲ್ಲಿಗೆ ಬೇಡ ಪ್ಲೀಸ್, ಅದೆಲ್ಲ ಅವರಿಗೆ ಗೊತ್ತಾದರೆ ನಿನ್ನ ಪ್ರಾಣಕ್ಕೆ ಅಪಾಯ. ಪ್ಲೀಸ್ ನೀನು ಹೋಗಬೇಡ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ನನಗೆ ಏನೂ ಆಗಲ್ಲ, ನೀನು ಧೈರ್ಯವಾಗಿ ಏನೂ ಆಗಲ್ಲ. ನೀನು ಹುಷಾರು ವೇದ, ಪ್ಲೀಸ್ ಡೋಂಟ್ ಟೇಕ್ ರಿಸ್ಕ್. ಓಕೆ, ಅದೆಲ್ಲ ಕ್ಲಿಯರ್ ಮಾಡೇ ಬರೋದು. ಆಮೇಲೆ ನೀನು ಆರಾಮಾಗಿ ನಿನ್ನ ಹುಡುಗನ ಜೊತೆ ಮದುವೆ ಮಾಡ್ಕೊಬೋದು. ಥ್ಯಾಂಕ್ಸ್ ವೇದ. ನಿನಗೆ ನನ್ನ ಮೇಲೆ ನಿಜವಾಗ್ಲೂ ಬೇಜಾರಿಲ್ವಾ? ಬೇಜಾರು ಯಾಕೆ? ಅದು ನನ್ನಿಂದ ನಿನಗೆ ನೋವಾಗಿತ್ತಲ್ಲ, ಅದಕ್ಕೆ. ಅದೆಲ್ಲ ಆಗಲೇ ಮುಗಿದು ಹೋಗಿರೋದು. ಅದೆಲ್ಲ ಇವಾಗ ಯಾಕೆ? ನಾನು ಅದೆಲ್ಲ ಮರೆತು ಬಿಟ್ಟಿದ್ದೀನಿ. ಡೋಂಟ್ ಫೀಲ್ ಬ್ಯಾಡ್. ಓಕೆ,
ನಾನೆಲ್ಲ ನೋಡ್ಕೊಳ್ತೀನಿ, ನೀನು ಯೋಚಿಸ್ಬೇಡ. ಥ್ಯಾಂಕ್ಸ್ ವೇದ, ಥ್ಯಾಂಕ್ ಯು ಸೋ ಮಚ್ ಅಂದು ಅವನ ಕೈ ಕುಲುಕಿ ತಬ್ಬಿಕೊಂಡಳು. ಫ್ರೆಂಡ್ಸ್ ಅಂದಮೇಲೆ ಥ್ಯಾಂಕ್ಸ್ ಎಲ್ಲ ಯಾಕೆ ಅಂದು ಅವನು ಅವಳನ್ನು ಹಗುರವಾಗಿ ಬಳಸಿ ನಿಂತಾಗ ಅಲ್ಲಿಗೆ ತನ್ನ ಮನದ ದುಗುಡ ತಾಳದ ಬಂದ ಖುಷಿ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತೆ ಆಗಿತ್ತು. ನನ್ನ ಹತ್ರ ನಾಜೂಕಾಗಿ ಮಾತಾಡಿ ಇಲ್ಲಿ ಬಂದು ತಬ್ಬಿಕೊಂಡು ನಿಂತಿದ್ದಾಳೆ, ಛೀ ಅಂತ ಮನದಲ್ಲಿ ಇಡೀ ಶಾಪ ಹಾಕಿದಳು ಖುಷಿ. ವೇದ ಅಂತ ಅನ್ನುತ್ತಾ ಒಳಗೆ ಬಂದಾಗ ಅವರಿಬ್ಬರು ಅವಳ ಕಡೆ ನೋಡುತ್ತಾ ಸರಿದು ನಿಂತರು. ತಿಂಡಿ ರೆಡಿ ಇದೆ ಬನ್ನಿ ಅಂದು ಹಿಂತಿರುಗಿ ನಡೆಯಲು, ಏ ಬಂಗಾರಿ ಒಂದು ನಿಮಿಷ ಅಂದಾಗ ಅವಳು ಅವನ ಕಡೆ ನೋಡುತ್ತಾ ಹಾಗೆ ನಿಂತಳು. ಓಕೆ ಕವನ, ರಿಷಿಗೂ ಕೂಡ ಈ ಮದುವೆ ಇಷ್ಟ ಇಲ್ಲ, ಸೊ ನೀನೇನು ಬೇಜಾರಾಗೋದು ಬೇಡ ಅಂದಾಗ ಥ್ಯಾಂಕ್ಸ್ ವೇದ ಅಂದು ಅವಳು ಅಲ್ಲಿಂದ ನಡೆದಳು. ಹೇ ಬಂಗಾರಿ, ಯಾಕೋ ಬಂದು ಹಾಗೆ ಹೋಗ್ತಿದ್ದೀಯಾ? ಇನ್ನೇನು ಮಾಡಬೇಕಿತ್ತು? ಬೆಳಗ್ಗೆಯಿಂದ ನನ್ನ ಕೈಗೆ ಸಿಕ್ಕಿಲ್ಲ. ಅವಳ ಸಮೀಪ ಬಂದು ನಿಂತು ಕೇಳಿದ. ಅಡುಗೆ ಮಾಡ್ತಾ ಬ್ಯುಸಿ ಇದ್ದೆ, ಬನ್ನಿ ಅಂದು ಹೊರಟವಳ ಕೈ ಹಿಡಿದು ಎಳೆದ ವೇದ. ಏನಾಯಿತು, ಯಾಕೆ ಡಲ್ ಆಗಿದ್ಯಾ? ಹಾಗೇನಿಲ್ಲ, ಅದು ಕೇಳ್ ಅಂತ ಹೇಳುತ್ತಿದ್ದವಳ ಬಾಯಿ ಮೇಲೆ ಕೈ ಇಟ್ಟ ವೇದ. ಸುಳ್ಳು ಹೇಳಬೇಡ, ನನ್ನ ಮೇಲಿನ ಕೋಪ ಕಾಣಿಸ್ತಾ ಇದೆ ನನಗೆ. ನಿನ್ನ ಕಣ್ಣಲ್ಲಿ ಕವನನ ತಬ್ಬಿಕೊಂಡಿದ್ದಕ್ಕೆ ತಾನೆ ನೀನು ಹೀಗೆ ಇರೋದು. ಗೊತ್ತಿದ್ರು ಕೇಳೋದ್ಯಾಕೆ? ಸುಮ್ಮನೆ ಹೇಳ್ತೀಯೇನೋ ಅಂತ ಕೇಳಿದೆ. ಹೇ ಬಂಗಾರಿ, ಅವಳು ಮದುವೆ ಬೇಡ ಅಂತ ಹೇಳೋಕೆ ಬಂದಿದ್ಲು, ಅದಕ್ಕೆ ರಿಷಿಗೂ ಇಷ್ಟ ಇಲ್ಲ ಅಂತ ಹೇಳಿ ಮಾತನಾಡಿದೆ ಅಷ್ಟೇ. ಅಷ್ಟೇ ಆಗಿದ್ರೆ ತಬ್ಬಿಕೊಳ್ಳೋದ್ಯಾಕೆ? ಸುಮ್ಮನೆ ಫ್ರೆಂಡ್ಸ್ ಥರ ಜಸ್ಟ್ ಒನ್ ಹಗ್ ಅಷ್ಟೇ. ಅವಳನ್ನು ಬಳಸಿ ನಿಂತು ನುಡಿದ. ಅಂದು ಮೂತಿ ತಿರುವಿ ನಿಂತಳು. ಯಾಕಿಷ್ಟು ಜೆಲಸ್? ನಾನೇನು ನಿಮಗೆ ಮೋಸ ಮಾಡಲ್ಲ ಬಿಡೋ. ನಾನು ನೀವು ನನಗೆ ಮೋಸ ಮಾಡ್ತೀರಾ ಅಂತ ಹೇಳಿಲ್ಲ. ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಓಕೆ ಸಾರಿ ಅಂತೂ ಅವಳನ್ನು ಹಿಂದಿನಿಂದ ತಬ್ಬಿ ಹಿಡಿದು ಸಾರಿ ಬಂಗಾರಿ ಅಂತ ಕಿವಿಯಲ್ಲಿ ಉಸಿರಿದ. ಓಕೆ ಬನ್ನಿ, ಟೈಮ್ ಆಯಿತು, ನಿಮಗೆ ತಿಂಡಿ ಮಾಡಿ. ನಾನು ಅದೇ ಕೇಳ್ತಿರೋದು ಅಂದು ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡು ತನಗೆ ಬೇಕಿದ್ದು ಪಡೆದಿದ್ದ. ಅವಳ ಕೆಂಪು ಕೆನ್ನೆ ಮೇಲೆ ಮುತ್ತಿಟ್ಟು ತನ್ನ ಪರ್ಸ್ ತೆಗೆದುಕೊಳ್ಳಲು ನಡೆದ. ಅವಳು ಕೆಳಗೆ ಹೋಗಲು ನಡೆಯುವಾಗ, ಹೇ ಬಂಗಾರಿ ಒಂದು ನಿಮಿಷ ಅಂದ. ಏನು ಅನ್ನುವಂತೆ ತಿರುಗಿ ನಿಂತವಳನ್ನು ಅಪ್ಪಿಕೊಂಡವನೇ. ಅದು ನಾನು ಸ್ವಲ್ಪ ದಿನ ಮಟ್ಟಿಗೆ ಔಟ್ಸೈಡ್ ಹೋಗ್ತಾ ಇದ್ದೀನಿ ಅಂದಾಗ ಆಶ್ಚರ್ಯದಿಂದ ನೋಡಿದ ಖುಷಿ. ಇವಾಗ ಎಲ್ಲಿಗೆ, ಯಾಕೆ ಅಂತ ಒಂದೇ ಸಲಕ್ಕೆ ಕೇಳಿದಳು. ಅದು ಪೂ ಅಂದವ ಸ್ವಲ್ಪ ತಡೆದು, ಚೆನ್ನೈಗೆ ಹೋಗ್ತಾ ಇದ್ದೀನಿ. ಯಾಕೆ ಇವಾಗ? ಅದು ನನ್ನ ಫ್ರೆಂಡ್ ಒಬ್ಬ ನನ್ನ ಮೀಟ್ ಮಾಡಬೇಕಿತ್ತು, ಅದಕ್ಕೆ. ಫ್ರೆಂಡ್? ಯಾವ ಫ್ರೆಂಡ್? ನಿಮಗೆ ಅಲ್ಲೆಲ್ಲ ಫ್ರೆಂಡ್ ಇದ್ದಾರಾ? ನಿಮಗೆ ಗೊತ್ತಿಲ್ಲಮ್ಮ, ಟ್ರೈನಿಂಗ್ ಮಾಡುವಾಗ ಫ್ರೆಂಡ್ ಆಗಿದ್ದವರು. ಸರಿ, ಇವಾಗ ಯಾಕೆ ಹೋಗ್ತಿದ್ದೀರಾ? ಹೇ ಬಂಗಾರಿ, ಅವನು ಏನೋ ಪ್ರಾಬ್ಲಮ್ ಆಗಿದೆ ಸಿಗು ಅಂದಿದ್ದ, ಅದಕ್ಕೆ. ಇಲ್ಲಿಗೆ ಬರೋಕೆ ಹೇಳಿ, ನೀವು ಯಾಕೆ ಅಲ್ಲಿಗೆ ಹೋಗ್ತೀರಾ? ಅವನೇನೋ ಕಷ್ಟದಲ್ಲಿರುವಾಗ ನಾನು ಹೇಗೋ ಇಲ್ಲಿಗೆ ಬಾ ಅನ್ನೋದು? ಹಾಗಾದರೆ ನೀವು ಹೋಗಲೇಬೇಕಾ? ಅವಳು ಬೇಸರದ ಧ್ವನಿಯಲ್ಲಿ ಕೇಳಿದಳು. ಹೋಗಲೇಬೇಕು, ಹೋಗಿ ಬೇಗ ಬರ್ತೀನಿ. ಯಾವಾಗ ಹೋಗ್ತೀರಾ? ಬರೋದು ಯಾವಾಗ? ನಾನು ಒಬ್ಬಳೇ ಇರಬೇಕಾ? ಅಯ್ಯೋ ಬಂಗಾರಿ, ಹೋದರೆ 2 ದಿನಕ್ಕೆ ವಾಪಸ್ ಬರ್ತೀನೋ ಅಂದವನೆದೆಗೆ ಹೊರಗಿದಳು ಖುಷಿ. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.